ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು MJ Spark ಯೂಟ್ಯೂಬ್ ಚಾನಲ್. ಎಲ್ಲರಿಗೂ ಒಮ್ಮೆ ಥ್ಯಾಂಕ್ಸ್ ಹೇಳ್ತಾ, ಯಾಕೆಂದರೆ ನಿನ್ನೆ 50 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗಿದ್ದಾರೆ. ಹಾಗೆ ಈ ವಿಡಿಯೋ ಏನಪ್ಪಾ ಅಂದ್ರೆ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಮುಂದೆ ಹೋಗುತ್ತಾ ಅಂತ ತುಂಬ ಜನ ಕೇಳ್ತಾ ಇದ್ರಿ. ಹಾಗಾಗಿ ನಿನ್ನೆನೆ ಅಪ್ಲಿಕೇಶನ್ ಮುಂದೂಡಿಕೆ ಆಗಿದೆ. ಅಂದ್ರೆ ಜುಲೈ 3 ಕೊನೆಯ ದಿನಾಂಕ ಆಗಿತ್ತು. ಹಾಗಾಗಿ ಇವಾಗ 5 ದಿನಗಳ ಎಕ್ಸ್ಟೆಂಡ್ ಮಾಡಿದ್ದಾರೆ. ಅಂದ್ರೆ ಜುಲೈ 8ನೇ ತಾರೀಕಿನವರೆಗೆ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಹೀಗಾಗಿ ಇನ್ನು ಯಾರೆಲ್ಲ ಅಪ್ಲಿಕೇಶನ್ ಹಾಕಿಲ್ಲ ಅವರೆಲ್ಲ ಅಪ್ಲಿಕೇಶನ್ ಅನ್ನು ಹಾಕಬಹುದು. ಪೇಮೆಂಟ್ ಮಾಡಿಲ್ಲ ಅವರು ಪೇಮೆಂಟ್ ಅನ್ನ ಮಾಡ್ಕೊಳ್ಬಹುದು. ತುಂಬಾ ಜನ ಎರರ್ಸ್ ಬಗ್ಗೆ ಕೇಳ್ತಾ ಇದ್ರಿ. ಎರರ್ಸ್ ಬಗ್ಗೆ ತುಂಬಾನೇ ವಿಡಿಯೋ ಮಾಡಿದ್ದೆ. ಆದ್ರೂ ಕೂಡ ಇನ್ನೊಂದಷ್ಟು ಕೆಲವೊಂದು ಎರರ್ಗಳು ಬರ್ತಾ ಇದಾವೆ. ರಿಜಿಸ್ಟರ್ ಸಬ್ಮಿಟ್ ಆದ ನಂತರ ಇನ್ವ್ಯಾಲಿಡ್ ರಿಜಿಸ್ಟ್ರೇಷನ್, ಇನ್ವ್ಯಾಲಿಡ್ ನಂಬರು, ಈ ತರ ಎಲ್ಲ ಬರ್ತಾ ಇದೆ. ಹಾಗೆ ಅದಕ್ಕೆ ಸರ್ವರ್ ಪ್ರಾಬ್ಲಮ್ ಹೀಗಾಗಿ ಬರ್ತಾ ಇದೆ. ಟ್ರೈ ಮಾಡ್ತಾ ಇರಿ, ಅಪ್ಲಿಕೇಶನ್ ಸಕ್ಸಸ್ ಆಗುತ್ತೆ. ಅಂದ್ರೆ ತುಂಬಾ ಬಂದು ಅಪ್ಲಿಕೇಶನ್ ಆ ನಂತರ ಸಬ್ಮಿಟ್ ಆಗಿದಾವೆ. ಇನ್ನೊಂದು ತುಂಬಾ ಕೇಳ್ತಾ ಇರುವಂತ ಪ್ರಶ್ನೆ ಏನಪ್ಪಾ ಅಂದ್ರ, ಎಡಿಟ್ ಆಪ್ಷನ್ ಬಿಡ್ತಾರಾ ಇಲ್ವಾ? ಎಡಿಟ್ ಆಪ್ಷನ್ ಬಿಟ್ರೆ ಏನೇನೆಲ್ಲ ಎಡಿಟ್ ಅನ್ನ ಮಾಡಬಹುದು? ಫೋಟೋ ಎಡಿಟ್ ಮಾಡ್ಬೋದಾ, ಸಿಗ್ನೇಚರ್ ಎಡಿಟ್ ಮಾಡ್ಬೋದಾ, ಹಾಗೆ ಇನ್ಕಮ್ ಕಾಸ್ಟ್ ಎಡಿಟ್ ಮಾಡ್ಬೋದಾ? ಮೇಜರ್ ಆಗಿರುವಂತವು ಇವೆ ಎಡಿಟ್ ಆಪ್ಷನ್ ಅಲ್ಲಿ. ಅಂದ್ರೆ ನೀವು ಕೇಳ್ತಾ ಇರೋ ಪ್ರಶ್ನೆಗಳಲ್ಲಿ ತುಂಬಾ ಜನ ಕೇಳಿರೋ ಪ್ರಶ್ನೆಗಳು ಇವೆ. ಅಂದ್ರೆ ಫೋಟೋ ಸಿಗ್ನೇಚರ್ ಚೇಂಜ್ ಮಾಡ್ಬೋದಾ, ಓಲ್ಡ್ ಇನ್ಕಮ್ ಕಾಸ್ಟ್ ಹಾಕಿದ್ದೀನಿ ನಾನು, ನ್ಯೂ ಇನ್ಕಮ್ ಕಾಸ್ಟ್ ಅನ್ನ ಹಾಕ್ಬೋದಾ? ಹಾಗಾಗಿ ಯಂತ್ರ ಅಂದ್ರೆ ಎಡಿಟ್ ಆಪ್ಷನ್ ಅಲ್ಲಿ ಏನೇನೆಲ್ಲ ಎಡಿಟ್ ಮಾಡ್ಬೋದು ಅನ್ನುವಂಥ ಮಾಹಿತಿಯನ್ನ ಇನ್ನೂ ನಮಗೆ ಸಿಕ್ಕಿಲ್ಲ. ಎಡಿಟ್ ಆಪ್ಷನ್ ಅಲ್ಲಿ ಏನೆಲ್ಲ ಎಡಿಟ್ ಮಾಡಬಹುದು ಅಂತ ಮಾಹಿತಿ ಸಿಕ್ಕ ತಕ್ಷಣ ನಾವು ವಿಡಿಯೋನ ಮಾಡಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನ ಮಾಡ್ತೀನಿ. ಆದ್ರೆ ಇನ್ನೂವರೆಗೂ ನಮಗೆ ಏನೇನೆಲ್ಲ ಎಡಿಟ್ ಅನ್ನ ಮಾಡಬಹುದು ಅಂತ ಗೊತ್ತಿಲ್ಲ. ಅದಕ್ಕಾಗಿ ನಾ ಕೆಲವೊಂದು ಪ್ರಶ್ನೆಗಳಿಗೆ ಅಂದ್ರೆ ಕೆಲವೊಂದು ಕಾಮೆಂಟ್ಗಳಿಗೆ ನಾನು ಉತ್ತರವನ್ನ ಮಾಡಿಲ್ಲ. ಯಾಕೆಂದರೆ ಸುಮ್ಮನೆ ಸುಳ್ಳು ಹೇಳಿಬಿಟ್ಟು ವಿಡಿಯೋ ಮಾಡೋದು ಅಥವಾ ಕಾಮೆಂಟ್ ಮಾಡೋದು ಸರಿ ಅನ್ಸಲ್ಲ. ಸರಿಯಾದ ಮಾಹಿತಿ ಸಿಕ್ಕ ನಂತರ ವಿಡಿಯೋನ ಮಾಡಿ ನಿಮಗೆ ತಿಳಿಸಿ ಕೊಡ್ತೀನಿ. ನಾನು ನಿನ್ನೆನೆ ವಿಡಿಯೋ ಮಾಡಬೇಕಾಗಿತ್ತು, ಮುಂದೂಡಿಕೆ ಆಗಿತ್ತು ಕಾರಣಾಂತರಗಳಿಂದ. ಅಂದ್ರೆ ಅಪ್ಲಿಕೇಶನ್ ಗದ್ದೆಲ್ಲ, ಸರ್ವರ್ ಪ್ರಾಬ್ಲಮ್ಮು, ಬೇರೆ ಕೆಲಸಗಳಿಂದ ವಿಡಿಯೋನ ಮಾಡೋದಕ್ಕಾಗಿಲ್ಲ. ಇವತ್ತು ವಿಡಿಯೋನ ಮಾಡಿದ್ದೀನಿ, ಕ್ಷಮಿಸಿ ಫ್ರೆಂಡ್ಸ್. ಎಲ್ಲಿ ಬೇಕಾದ ಕೂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೇನೆ ಅನ್ಕೋಬಹುದು. ನಮ್ಮ ಮನೇಲಿ ಕೂತ್ಕೊಂಡು ವಿಡಿಯೋನ ಮಾಡ್ತಾ ಇದ್ದೇನೆ. ಅಂದ್ರೆ ಮಳೆ ಆಗ್ತಾ ಇದೆ, ಇನ್ನು ನಾನು ಶಾಪಿಗೆ ಹೋಗಿಲ್ಲ. ಹಾಗಾಗಿ ತುಂಬಾ ಲೇಟ್ ಆಗಿತ್ತು. ಅದಕ್ಕಾಗಿ ವಿಡಿಯೋ ಮಾಡಿ ಅಪ್ಡೇಟ್ ಕೊಡೋಣ ಅಂತ ವಿಡಿಯೋ ಮಾಡಿದ್ದೀನಿ. ಮತ್ತೆ ಏನಾದರೂ ಇದರ ಬಗ್ಗೆ ಹೆಚ್ಚಿನ ಅಪ್ಡೇಟ್ ಏನಾದರೂ ಬಂದರೆ ನಾನು ನಿಮಗೆ ವಿಡಿಯೋನ ಮಾಡಿ ತಿಳಿಸಿರ್ತೀನಿ. ಎಡಿಟ್ ಆಪ್ಷನ್ ಬಂದಾಗ ಏನೆಲ್ಲ ಎಡಿಟ್ ಮಾಡ್ಬೋದು ಅನ್ನೋದನ್ನ ನಾನು ನಿಮ್ಗೆ ತಿಳಿಸ್ಕೊಡ್ತೀನಿ. ಹಾಗಾಗಿ ದಯವಿಟ್ಟು ಕೆಲವೊಂದಷ್ಟು ಕಾಮೆಂಟ್ಗಳಿಗೆ ರಿಪ್ಲೈಯನ್ನು ಮಾಡಿಲ್ಲ, ದಯವಿಟ್ಟು ಕ್ಷಮಿಸಿ. ಅಂದ್ರೆ ನಮಗೆ ಮಾಹಿತಿ ಗೊತ್ತಿಲ್ಲದ ಕಾರಣ, ಅಂದ್ರೆ ನಮಗೆ ಇನ್ನೂ ಮಾಹಿತಿಯನ್ನು ತಿಳಿಸಿಲ್ಲ. ಹೀಗಾಗಿ ನಾವು ಅಪ್ಡೇಟ್ ಅನ್ನ ಕೊಟ್ಟಿಲ್ಲ, ಹಾಗೆ ರಿಪ್ಲೈಯನ್ನು ಮಾಡಿಲ್ಲ. ಕೆಲವೊಂದು ರಿಪ್ಲೈಗಳನ್ನ ಮಾಡಿದ್ದೀವಿ, ಕೆಲವೊಂದಕ್ಕೆ ಮಾಡಿಲ್ಲ. ಹಾಗಾಗಿ ಯಾರು ಬೇಜಾರು ಮಾಡ್ಕೊಳ್ಬೇಡಿ. ಹಾಗೇನಾದರೂ ತೊಂದರೆಗಳು ಸಮಸ್ಯೆಗಳಿದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ, ವಾಟ್ಸಪ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್.